ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಮಗೆ ಚಳಿಗಾಲ ಅಥವಾ ಮಳೆಗಾಲ ಬಂತು ಅಂದ್ರೆ ಸಂಜೆ ಕಾಫಿ ಟೀ ಜೊತೆ ಏನಾದರೂ ಖಾರವಾಗಿ ತಿನ್ಬೇಕು ಅನ್ಸುತ್ತೆ. ಸೊ ಆತರ ನಾವು ಬೇಕರಿಗೆ ಅಥವಾ ಸ್ವೀಟ್ ಅಂಗಡಿಗೆ ಏನಾದ್ರು ತಗೊಳಕ್ ಹೋದಾಗ ಅಲ್ಲಿ ಚಿಪ್ಸ್ ಅಥವಾ ಖಾರ ನಿಮ್ಗೆ 350 ರೂಪಾಯಿ 400 ರೂಪಾಯಿ ಹೀಗಿರುತ್ತೆ. ಆದ್ರೆ ಇಲ್ಲಿ ಒಂದ್ ಕಡೆ ಚಿಪ್ಸ್ ನಿಮ್ಗೆ ಬರೀ 180 ಅಥವಾ 160 ರೂಪಾಯಿ ಸಿಗುತ್ತೆ. ಇದು ಬಾಳೆಕಾಯಿನ ಸೀಸನ್ ಹೆಚ್ಚು ಕಮ್ಮಿ ಆಗುತ್ತಲ್ಲ, ಹಾಗಾಗಿ ಒಂದು 20 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಬನ್ನಿ ಆತರ ಜಾಗ ಎಲ್ಲಿದೆ, ಇಲ್ಲಿ ಹೇಗೆ ಅಷ್ಟೊಂದು ಕಡಿಮೆ ರೇಟ್ ಕೊಡಕ್ ಸಾಧ್ಯ, ಇಲ್ಲಿ ಚಿಪ್ಸ್ ಅನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ. ಈ ತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈ ಸ್ಟಾರ್ ಬನಾನಾ ಚಿಪ್ಸ್ ಫ್ಯಾಕ್ಟರಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಯಾವಾಗ ಈ ಬಾಳೆಕಾಯಿ ಚಿಪ್ಸನ್ನು ಶುರು ಮಾಡಿದ್ರಿ, ಯಾಕೆ ಮಾಡಿದ್ರಿ ಸರ್? ಇದು ಶುರು ಮಾಡಿ ಇವಾಗ 3 ವರ್ಷ ಆಗಿದೆ. ಹಾಂ ಒಂದು ನಾನು ನಮ್ಮದೇ ಸ್ವಲ್ಪ ಜಮೀನು ವ್ಯವಸಾಯ ಮಾಡ್ತಾ ಇದ್ದೆ. ಹಾಂ ವ್ಯವಸಾಯದಲ್ಲಿ ಏನು ಅಷ್ಟು ನಮಗೇನು ಆಗಿಲ್ಲ ಅಂದ್ಬಿಟ್ಟು ನಾನು ಹಸು ಸಾಕೋಣ ಅಂತ ಮಾಡಿದ್ರಿ. ಆಗ ಕೇರಳದವರು ಇಲ್ಲಿಂದ ಹೋಗೋರು ನಮಗೆ ಕೇರಳ ಬಾರ್ಡ್ರ್ ಇಲ್ಲಿಂದ 40 ಕಿಲೋಮೀಟ್ರು. ಹಾಂ ಕೇರಳದವ್ರು ಬಂದು ಬಾಡಿಗೆಗೆ ಕೇಳಿದ್ರು ಈ ಜಾಗವನ್ನು ಹಾಂ ಕೊಡ್ತೀರ. ನಾನು ಏನಕ್ಕೆ ಅಂತ ಕೇಳಿದಾಗ ಈ ಥರ ಬಾಳೆಕಾಯಿನ ಚಿಪ್ಸ್ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ. ಹಾಂ ಅಲ್ಲಿ ವಿಶೇಷತೆ ಏನು ಅಂದರೆ ನಮ್ಮ ಸೌತ್ ಇಂಡಿಯಾಗೆ ನಮ್ಮ ಚಾಮರಾಜನಗರನೇ ಬಾಳೆಕಾಯಿಗೆ ಫೇಮಸ್. ನಮ್ಮ ಚಾಮರಾಜನಗರ ಕಾಯಿ ಇದ್ದು ನಮ್ಮ ತಮಿಳುನಾಡಲ್ಲಿ ಕೇರಳದಲ್ಲೂ ಬೆಳೀತಾರೆ. ಹಾಂ ಆದರೆ ನಮ್ಮ ಚಾಮರಾಜನಗರದ ಕಾಯಿಗೆ ಬರೋಂಥ ಔಟ್ಕನ್ನು ಟೇಸ್ಟು ಎಲ್ಲೂ ಸೌತ್ ಇಂಡಿಯಾದಲ್ಲಿ ಎಲ್ಲೂ ಬರೋದಿಲ್ಲ. ನಮ್ಮ ನಗರನೇ ಮೇನು ಬಾಳೆಕಾಯಿ. ವಿಶೇಷವಾಗಿ ನೇಂದ್ರ ಬಾಳೆ. ನೇಂದ್ರ ಬಾಳೆಗೆ. ನೇಂದ್ರ ಬಾಳೆಗೆ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಂ ಫೇಮಸ್. ಹಾಂ ಕೇರಳ ವಯನಾಡಲ್ಲೂ ಬೆಳೀತಾರೆ, ತಮಿಳುನಾಡು ತಿರುಚಿನಲ್ಲೂ ಬೆಳೀತಾರೆ. ಅವ್ರು ಬೆಳೆದ್ರೂ ಸಹ ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ನಮ್ಮ ಚಾಮರಾಜನಗರದ ಬಾಳೆಕಾಯಿ. ಹಾಗಾಗಿ ನಾನೇ ಯೋಚನೆ ಮಾಡಿದ್ರೆ ನಾವೇ ಯಾಕೆ ಮಾಡಬಾರ್ದು ಅಂದ್ಬಿಟ್ಟು ಶುರು ಮಾಡೋಣ ಅಂದ್ಬಿಟ್ಟು ನಾನು ಶುರು ಮಾಡಿ 3 ವರ್ಷ ಆಗಿದೆ. 3 ವರ್ಷದಿಂದ ನಡೀತಾ ಇದೆ ಸರ್. ಇದು ಸಿಪ್ಪೆ. ಓಕೆ. ಇದು ಹಸುಗಳಿಗೆ ಮತ್ತು ಮೇಕೆ ಕುರಿಗಳಿಗೆ ಬೇಯಿಸಕ್ಕೆ ತಗೊಂಡು ಹೋಗ್ತಾರೆ. ಇದೇ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಸುಗಳು ಇದನ್ನು ತಿಂದರೆ ಹಾಂ ತಗೊಂಡವರು ಹೇಳೋದು ಇದರಲ್ಲಿ ಹಾಲು ಗಟ್ಟಿ ಬರುತ್ತೆ ಮತ್ತು ಹಾಲು ಅಷ್ಟೇ 1 ಲೀಟ್ರ್ ಒಟ್ಟು ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾರೆ. ಇದು ಸಹ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ, ಇದು ಉಪಯೋಗ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡ್ತಾ ಇದ್ದೀರಿ ನೀವು? ಇದು 10 ರೂಪಾಯಿಗೆ 4 ಗೊನೆ ಕೊಡ್ತೀವಿ. 10 ರೂಪಾಯಿ 4 ಗೊನೆ ಕೊಡ್ತೀರಿ. ಸೊ ಯಾವುದು ವೇಸ್ಟೇ ಇಲ್ಲ. ಯಾವುದು ವೇಸ್ಟ್ ಆಗೋದಿಲ್ಲ. ಸೂಪರ್. ಹಾಂ ಸರ್ ಅದು ಮಿಷಿನ್ ಕೊಯಮತ್ತೂರು. ಕೊಯಮತ್ತೂರು. ಓಕೆ ಓಕೆ. ಎಷ್ಟಾಗುತ್ತೆ ಸರ್ ಆ ಮಿಷಿನ್? ಸರ್ ಅದು 48 48. ಆಮೇಲೆ ವಿಶೇಷವಾಗಿ ಗಮನಿಸಿದೆ, ಏನು ಸುಡೋದಕ್ಕೆ ನೀವು ಇದನ್ನು ಹಾಕ್ತೀರಿ, ಏನದು ಆ್ಯಕ್ಚುಲಿ? ಸರ್ ಇದು ಗೋಡಂಬಿ ಸಿಪ್ಪೆ. ಗೋಡಂಬಿ ಸಿಪ್ಪೆ. ಗೋಡಂಬಿ ಸಿಪ್ಪೆ ಇದು. ಓಹೋ, ಇದು ಎಲ್ಲಿ ಸಿಗುತ್ತೆ ನಿಮಗೆ? ಕೊಯಮತ್ತೂರಿಂದಲೇ ತರಿಸ್ಬೋದು. ಇದ್ರ ಹೌದಾ? ವಿಶೇಷತೆ ಏನು ಅಂದರೆ ನೋಡಿ, ಹಾಕಿದ್ರೆ ಹಾಂ ಹೊಗೆ ಬರೋದಿಲ್ಲ. ಹೊಗೆ ಬರೋದಿಲ್ಲ. ಯಾಕಂದರೆ ನಾವು ಚಿಪ್ಸ್ ಮಾಡಬೇಕಾದ್ರೆ ಅದರದೇನು ಹೊಗೆದು ಸ್ಮೆಲ್ಲು ಅದು ಇದು ಹೊಗೆ ಬರೋದಿಲ್ಲ. ಹಾಂ ಮತ್ತು ಇದರಲ್ಲಿ ಸ್ಟೀಮ್ ಜಾಸ್ತಿ, ಕಾವು ಜಾಸ್ತಿ. ಹಾಂ 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 ಆಮೇಲೆ ಇದು ಕಂಟ್ರೋಲ್ ಮಾಡ್ಕೋಬೋದು ನಾವು ಕಾವನ್ನ. ಹಾಂ ನಾವು ಹಾಕಿದ್ರೆ ಅದು ಉರಿಯುತ್ತದೆ. ಹಾಂ ಮತ್ತೆ ನೀರು ಹಾಕೋದು ಕಡಿಮೆ ಮಾಡಿಬಿಟ್ರೆ ಕಡಿಮೆ ಆಗುತ್ತೆ. ಅದು ನಮಗೆ ಅಲ್ಲಿ ಚಿಪ್ಸ್ಗೆ ಬೇಯಬೇಕಾದ್ರೆ ಸ್ಟಾರ್ಟಿಂಗು ಕಾವು ಕಡಿಮೆ ಇರಬೇಕು. ಹಾಂ ಎಲ್ಲ ಕಟಿಂಗ್ ಆದಮೇಲೆ ಕಾವು ಜಾಸ್ತಿ ಆಗಬೇಕು. ಹಾಂ ಇದರಿಂದ ಎತ್ತಬೇಕಾದ್ರೆ ಕಾವು ಕಡಿಮೆ ಮಾಡ್ಬೋದು. ಅದರಿಂದ ಇದೇನಾದರೂ ಕಂಟ್ರೋಲ್ ಮಾಡ್ಕೋಬೋದು ನಾವು. ಇದರಲ್ಲಿ ಬೇರೆ ಸೌದೆ ಆಗಲಿ ಬೇರೆ ಥರದ ಹಾಕಿದ್ರೆ ಇದು ಒಂದೇ ಸಾಮನೆ ಹಿಡಿಯೋಕ್ಕೆ ಶುರು ಆಗುತ್ತೆ. ಸೌದೆಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸ್ಟೀಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈಗ ಇದೆಲ್ಲ ತರಿಸಿದ್ದು ಅಲ್ಲಿಂದ ನೀವು? ಇದೆಲ್ಲ ಅಲ್ಲಿಂದ ತರಿಸಿರೋದು. ಇದು ಹೆಂಗೆ ಬೀಳುತ್ತೆ ಸರ್? ಇದು ಕೆಜಿಗೆ 12. 1 kg. ಓ
ಮತ್ತು ಎಣ್ಣೆನೂ ಅಷ್ಟೇ ಸರ್, ನಾವು ದಿನ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ಎಣ್ಣೆ ತಗೊಬೋದು, ಎಷ್ಟು ಬೇಕೋ ಅಷ್ಟೇ ಮಾಡೋದು. ಬೇರೆ ಸ್ಟಾಕ್ ಮಡಿಕೊಂಡು ಉಳಿಸ್ಕೊಂಡು ಮತ್ತೆ ಮಾರನೇ ದಿನ ಅದೇ ಎಣ್ಣೆ ನಾವು ಯೂಸ್ ಮಾಡೋದು. ದಿನ 4 ತಿಂಗಳು ಫ್ರೆಶ್ ತಗೊಳ್ತೀವಿ ನೋಡಿ. ಈಗ ನಮಗೆ ಎಷ್ಟು ಇದಾದಮೇಲೆ ತಿರ್ಗಿ ಅಲ್ಲಿಗೆ ಎಣ್ಣೆ ಹಾಕೋದು. ಇದನ್ನು ಅಲ್ಲೇ ಮಾಡಿಬಿಟ್ಟು 2 ದಿನ 3 ದಿನ ಎಣ್ಣೆ ಯಾವತ್ತೂ ಬೇಕು ನಾವು ಯೂಸ್ ಮಾಡೋದಿಲ್ಲ. ಡೈಲಿ ನಮಗೆ ಎಷ್ಟು ಬೇಗ ಎಣ್ಣೆ ಬೇಕು ಅಷ್ಟು ಫ್ರೆಶ್ ಆಗಿ ಮಾಡ್ತೀವಿ. ಡೈಲಿ ಎಷ್ಟು ರೆಡಿ ಆಗುತ್ತೆ ಸರ್ ಚಿಪ್ಸ್? ಸರ್ ನಾವು ಅಪ್ರಾಕ್ಸಿಮೇಟ್ 200 ಕಿಲೋ ಮಾಡ್ತೀವಿ ಡೈಲಿ. 200 ಕಿಲೋ ಅಂದರೆ ನಮಗೆ 600 kg ಬಾಳೆ ಬೇಕು. 600 kg ಡೈಲಿ ಬಾಳೆ. ಈಗ ನಿಮ್ಮ ಜಮೀನ್ದು ಬಾಳೆಕಾಯಿ ಸಾಲದೆ ನೀವು ಬೇರೆ ರೈತರ ಹತ್ರ ಕೂಡ ನೀವು ತಗೋತೀವಿ? ಹೌದು ಸರ್, ನಮ್ಮದು ವರ್ಷಕ್ಕೆ ಒಂದು ಸಲ ಬೆಳೆ ಬೆಳಿತೀವಿ ಸರ್. ಬಂದರೆ ನಮಗೊಂದು ವಾರದಲ್ಲಿ ತೀರೋಗ್ಬಿಡ್ತದೆ ನಮ್ಮದು ಕಾಯಿ. ದಿನ 600 kg ಬೇಕು ಅಂತ ಹೇಳಿದ್ರು. 600 ಅಂದರೆ ಸ್ಟಾಕು ನಾನು ದಿನ ಒಂದು 2 ಟನ್ ತೊಗೋತೀನಿ ಕಾಯಿ. ಡೈಲಿ 2 ಟನ್ ತೊಗೊಂಡ್ರೆ 3 ದಿನ ಬರುತ್ತೆ ನಮಗೆ. 300 kgಗೆ 100 kg ಚಿಪ್ಸ್ ಬರುತ್ತೆ. 3 kg ಕಾಯಿಗೆ 1 kg. 3 kg ಬಾಳೆಹಣ್ಣು 1 kg ಚಿಪ್ಸ್. 1 kg ಚಿಪ್ಸ್ ಎಷ್ಟಕ್ಕೆ ಮಾರಾಟ ಆಗುತ್ತೆ? 180 ರೂಪಾಯಿ. 180 ರೂಪಾಯಿಗೆ ಮಾರಾಟ ಆಗುತ್ತೆ. ಬಾಳೆಹಣ್ಣು ಆದರೆ 4 3 12 120ಕ್ಕೆ ಮಾರಾಟ ಆಗುತ್ತೆ. ಅಂದರೆ ವ್ಯಾಲ್ಯೂ ಅಡಿಷನ್ ಆಗಿ 60 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ಹೌದು ಅಲ್ವಾ? ಹಿಂಗೆ ಲೆಕ್ಕಾಚಾರ ಮಾಡ್ಕೋಬೇಕು ರೈತ. ಎಲ್ಲ ಖರ್ಚು ಕಳೆದು ಒಂದು 20 ರೂಪಾಯಿ ಉಳಿತದೆ. ಮತ್ತು ಬರೀ ಅದು ಒಂದೇ ಅಲ್ಲ, ಒಂದು ನೀವು 4 ಜನಕ್ಕೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಮಾರ್ಕೆಟಿಂಗ್ ಹೇಗೆ ನೀವು ಮೊದಲು ಶುರು ಮಾಡಿದ್ರಿ ಸರ್? ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಇದು ಬನಾನಾ ಚಿಪ್ಸ್ ಅಂತ ಹೇಳಿದ್ರೆ ಸರ್, ಜನರುಗಳ ಮೈಂಡಲ್ಲಿ ಏನು ಅಂತ ಹೇಳಿದ್ರೆ ಇದು ಕೇರಳದಲ್ಲಿ ಮಾತ್ರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಜನರು. ಇದು ನಮ್ಮ ಕರ್ನಾಟಕದಲ್ಲೂ ಮಾಡ್ತಾರೆ, ನಾವು ಮಾಡ್ಬೋದು ಸರ್. ಇನ್ನೊಂದು ಪಾರ್ಟ್ ಬರೋದು ಇದಕ್ಕೆ ಬಂಡವಾಳ ಎಷ್ಟು ಅಂತ ಬರುತ್ತೆ. ಎಷ್ಟು ಬಂಡವಾಳ ನೀವು ಹಾಕಿದ್ರಿ ಮೊದಲು ಶುರು ಮಾಡಿದ್ರೆ? ನನಗೊಂದು 3 lakhs ರುಪೀಸ್ ಆಗಿದೆ. ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಮಾಡಿದ್ದೀರಿ. ಮಿಷಿನ್ ಅಂತೂ ಮಿಷಿನ್ ಒಂದು 45,000 ರುಪೀಸು. ಅದೇ ಬಂಡವಾಳ ಅಷ್ಟೇ. ಮಿಷಿನ್ ಒಂದೇ ಮುಗಿದೋಯ್ತು. ಇದು ಮಾಡೋದು, ಇದು ಬೇಡಿಕೆ ಜಾಸ್ತಿ ಇದೆ. ಜಾಸ್ತಿ ಹೋಗೋದು ಮೈಸೂರು, ಮಡಿಕೇರೆ, ಮಂಡ್ಯ, ಈ 3 ಜಾಗದಲ್ಲಿ ನಾನು ಸೇಲ್ ಮಾಡ್ತೀನಿ. ಅದ್ರ ಬಂದು ಅವರೇ ತಗೊಂಡು. ಈಗ ಮುಂದಿಂದು ಏನು ಇನ್ನೂ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಂತಿದೆಯಾ? ಇನ್ನೇನಾದರೂ ಸರ್ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಇದ್ದೀನಿ. ಸ್ವಲ್ಪ ಆರ್ಡ್ರ್ಗಳು ನಮ್ಗೆ ಹೇಗೆ ಸಿಗುತ್ತೆ ಅಥವಾ ಇನ್ನೂ ಸ್ವಲ್ಪ ಆರ್ಡ್ರ್ ಏನಾದರೂ ಜಾಸ್ತಿ ಆದರೆ ಇನ್ನೊಂದು ಹೊಲೆ ಹಾಕ್ಬಿಟ್ಟು ಇನ್ನೊಂದು ಮಷೀನ್ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ತೀನಿ. ಇವಾಗ ಆ ಧೈರ್ಯ ಬಂದಿದೆ ನಿಮ್ಗೆ? ಧೈರ್ಯ ಬಂದಿದೆ, ನಡೆಯುತ್ತೆ. ಮಾರ್ಕೆಟಿಂಗ್ ಎಷ್ಟಾದರೂ ಬೇಕಾದ್ರೂ ಮಾಡ್ಬೋದು. ಸ್ಪೆಷಲಿ ಸರ್ ನಾವು ನಮಗೆ ಸೀಸನ್ ಅಂತ ಹೇಳಿದ್ರೆ ಈ ನಮ್ಮ ಶಬರಿಮಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಸೀಸನ್ ಬರುತ್ತೆ. ಅವಾಗ ನಮಗೆ ಸೀಸನ್ ಸರ್ ಎಷ್ಟೇಜ್ ದಿನ 2 ಟನ್ ಚಿಪ್ಸ್ ಕೊಟ್ಟು ತಗೊಳ್ಳೋಂಥ ಪಾರ್ಟಿಗಳಿದ್ದಾರೆ. 2 ಟನ್ ಕೊಟ್ಟರು ದಿನ 2 ಟನ್ ತಗೊಂಡು. ಒಳ್ಳೆ ಉದಾಹರಣೆ ನೀವು. ಅಂದರೆ ಎಲ್ಲ ರೈತರು ಕೂಡ ಹಿಂಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳಿ. ಹೌದು ಸರ್ ಅಲ್ವಾ? ನೀವು ಕುತ್ಕೊಂಡು ಯೋಚನೆ ಮಾಡಬೇಕು. ನೋಡಿದ್ರೆ 45,000 ರೂಪಾಯಿ ಅಷ್ಟೇ ಆಗಿರೋದು. ನಮ್ಗೆ ಲೋಕಲೇ ದಿನ ಒಂದು 40-50 kg ಖಾಲಿ ಆಗ್ತದೆ. ಅಲ್ಲಿ ರೋಡಲ್ಲಿ ಇಟ್ಟಿದ್ದೀವಿ ನೋಡಿದೆ. ಫ್ರೆಶ್ ಇದೆ ಅಂದ್ಬಿಟ್ಟು ಕೇರಳ ಹೋಗೋರು, ತಮಿಳ್ನಾಡು, ಚಾಮರಾಜನಗರ ಲೋಕಲ್ ಬೇಕ್ರಿ. ಈಗ ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಚಿಪ್ಸ್ ಬೇಕು ಅಂತಂದರೆ ಅವ್ರಿಗೆ ಕೊಡ್ತೀರಾ ನೀವು? ಕೊಡ್ತೀನಿ ಅಂದರೆ 1 kg 2 kg ಕೊಡೋಕ್ಕಾಗಲ್ಲ ಸರ್. ಬಲ್ಕ್ ಆಗಿ ಬೇಕು ಅಂದರೆ ಈಗ ಅಟ್ ಪ್ರೆಸೆಂಟ್ ಕಾಯಿ ರೇಟ್ ಜಾಸ್ತಿ ಇರೋದ್ರಿಂದ 180 ರೂಪೀಸ್ ಇದೆ ಇವಾಗ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಅಡ್ರೆಸ್ಸು ನಮ್ಮ ಚಾಮರಾಜನಗರ ಟೌನಿಂದ 4 ಕಿಲೋಮೀಟ್ರು ಯಡಪುರ ಗ್ರಾಮ ಅಂತ ಹೇಳ್ಬಿಟ್ಟು ನೋಡಿ. ಪಕ್ಕದಲ್ಲಿ ಇದೆ ಮೆಡಿಕಲ್ ಕಾಲೇಜ್ ಇದೆ. ಇದು ಮೆಡಿಕಲ್ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆನೂ ಇದೆ. ಪಕ್ಕದಲ್ಲೇ ಇದೆಯಾ? ಅದರ ಹತ್ರನೇ ಬರುತ್ತೆ. ಇದು ಕ್ಯಾಲಿಕೇಟ್ ಹೋಗೋ ಕೇರಳಕ್ಕೆ ಹೋಗೋ ನ್ಯಾಷನಲ್ ಹೈವೇ. ಓಕೆ, ಹೌದಾ? ಓಕೆ, ಬೆಸ್ಟ್ ಎಕ್ಸಾಂಪಲ್. ಇವತ್ತಿನ ಯುವಕರಿಗೆ ಒಂದು 2 ಮಾತು ಹೇಳಿಬಿಡಿ ಹಾಗಾದರೆ. ಸ್ವಂತ ಉದ್ಯೋಗ ಮಾಡೋರು ಈಗ ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋದಾಗಿದ್ದರೆ ಏನಾದರೂ ಒಂದು ಹೊಸದು ಮಾಡಿ ಸುಮ್ಮನೆ ಜನ ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದು ಅದನ್ನೇ ಮಾಡಬೇಕು ಹೋಗಬೇಡಿ. ಮಾಡದೆ ಏನಾದರೂ ಕೂತ್ಕೊಂಡು ಯೋಚನೆ ಮಾಡಿ ಯಾವುದಾದ್ರು ಒಂದು ಹೊಸ ಉದ್ಯೋಗ ಮಾಡೋದು ಅಂತ ನಾವು ಮಾಡಿ ಅಷ್ಟೇ ನಾನು ಹೇಳೋದು. ನೋಡಿದ್ರಲ್ಲ ಆತ್ಮೀಯರೇ, ಬನಾನಾ ಚಿಪ್ಸ್ ಫ್ಯಾಕ್ಟ್ರಿ ಹೇಗಿರುತ್ತೆ, ಬನಾನಾ ಚಿಪ್ಸ್ ಹೇಗೆ ಮಾಡ್ತಾರೆ ಅಂತ. ಕೆಲವ್ರು ಅನ್ಕೋತಾರೆ ಕಡಿಮೆ ರೇಟ್ ಕೊಡ್ತಾರೆ ಅಂದ ತಕ್ಷಣ ಕ್ವಾಲಿಟಿ ಇರಲ್ಲ, ಕೆಟ್ಟದಾಗಿರುತ್ತೆ, ಕೊಳಕಾಗಿರುತ್ತೆ. ಅಂಥವ್ರಿಗೆ ನಿಜವಾಗ್ಲೂ ಈ ವಿಡಿಯೋ ಒಂದು ಸಾಕ್ಷಿ ಸಮೇತ ತೋರಿಸ್ದಂಗಾಗುತ್ತೆ. ಸೊ ಅಂಥವ್ರು ಈ ವಿಡಿಯೋನ ನೋಡಿದ್ರೆ ನಿಜವಾಗ್ಲೂ ಅವರ ಸಂದೇಹ ಪರಿಹಾರ ಆಗಿದೆ ಅಂತ ಭಾವಿಸ್ತೀನಿ. ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.